ಪ್ರಿಯ ವಿದ್ಯಾರ್ಥಿಗಳೇ, ಅಧ್ಯಾಯ 2 ಬಹುಪದೋಕ್ತಿಗಳು. ಅಧ್ಯಾಯ 2 ಬಹುಪದೋಕ್ತಿಗಳು. ನಿಗದಿಪಡಿಸಿದ ಅಂಕ 2 ಅಂದರೆ 2 ಮಾರ್ಕ್ಸ್ ನೋಡ್ರಿ. ಕಲಿಕಾ ಅಂಶ ಇಲ್ಲಿ ಏನು ಕಲಿಬೇಕಂತಂದರೆ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯುವುದು. ಶೂನ್ಯತೆಗಳು ಯಾವ ರೀತಿ ಕಂಡುಹಿಡಿತೀವಪ್ಪ ಅಂದರೆ ಒಂದು ಎಕ್ಸಾಂಪಲ್ ನೋಡ್ರಿ, ಉಳಿದು ಎಲ್ಲ ಸೇಮ್ ಇರ್ತಾವೆ. ಯಾವ ರೀತಿ ಕಂಡುಹಿಡಿಬೇಕು ಶೂನ್ಯತೆಗಳು. ಇಲ್ಲಿ x² + 2x - 15 ಹೌದಾ, ಇದು 15 ಅದ, 15 ಅದ, ಇಲ್ಲಿ 2x ಅದ. ಅಂದರೆ ಇಲ್ಲಿ x² ಕೋಎಫಿಷಿಯಂಟ್ ಯಾವುದೇ ಇತ್ತುಪ್ಪ ಅಂತಂದರೆ ಇದಕ್ಕೆ ಮಲ್ಟಿಪ್ಲೈ ಮಾಡಬೇಕಾಗಿತ್ತು, ಗುಣಾಕಾರ. ಹೌದಾ, ಯಾವುದು ಇಲ್ಲ ಅಂತಂದರೆ ಡೈರೆಕ್ಟಾಗಿ 15 ತೊಗೋಬೇಕು. ಇಲ್ಲಿ 15 ನೋಡ್ರಿ, 15 ಯಾವ ಮಗ್ಗಿದ ಬರ್ತಂದರೆ 5 ಮಗ್ಗಿದ ಬರ್ತದೆ. 5 3 15 ಆಗ್ತದೆ. ಹೌದಾ, 15 ಅಂದರೆ ಈಗ 5ರದಾಗ 3 ತೆಗೆದ್ರೆ 2x ಬರ್ತದೆ. ಈಗ ಗ್ರೇಟರ್ ನಂಬರ್ ನೋಡಿ, ದೊಡ್ಡದು ಯಾವ್ದು ಇರ್ತದೆ ಅದೇ ಸೈನ್ ಇರ್ಬೇಕು. ಇಲ್ಲಿ ಇದಕ್ಕೂ ದೊಡ್ಡದಕ್ಕೆ ಸೈನ್ ಪ್ಲಸ್, ಇಲ್ಲಿ ಪ್ಲಸ್ ಇದ್ರೆ ಇಲ್ಲಿ ಪ್ಲಸ್ ಕೊಡ್ರಿ. ಮೈನಸ್ ಮಾಡಿದ್ರೆ ದೊಡ್ಡದಕ್ಕೆ ಸೈನ್ ಯಾವಾಗಲೂ ಇಲ್ಲಿ ಏನಿರ್ತದೆ ಸೈನ್ ಅದು ದೊಡ್ಡದಕ್ಕೆ ಅದೇನೇ ಇರಬೇಕು. ಒಂದು ಇಲ್ಲಿ ಮೈನಸ್ ಇತ್ತಪ್ಪ ದೊಡ್ಡದಕ್ಕೆ ಸೈನ್ ಇಲ್ಲಿ ಮೈನಸ್ ಕೊಡಬೇಕು. ಹೌದಾ, ಇದು -15 ಆಸ್ಟೇಜ್ ಬರ್ಕೊಂಡಿವಿ. ಇವು ಎರಡರದಾಗ ಏನು ಕಾಮನ್ ಬರ್ತದೆ, ಎಕ್ಸ್ ಹೊರಗೆ ಬರ್ಕೋರಿ. ಇಲ್ಲಿ 2x ಅವ, ಒಂದು ಹೊರಗೆ ಬರೆದ್ರೆ 1x ಉಳಿತದೆ. ಇಲ್ಲಿ x ಹೊರಗೆ ಹೋಗ್ಯದ 5 ಅಷ್ಟೇ ಉಳಿತದೆ. ಎರಡು ಕಡೆ ಮೈನಸ್ ಅದ. 3 1ದಾಗ 3 ಮಗ್ಗಿದಾಗ 15 ಬರ್ತದೆ, 3 ಬರ್ತದೆ. ಅದಕ್ಕೆ 3 ಹೊರಗೆ ಬರ್ಕೊಂಡಿವಿ ಅಂತಂದ್ರೆ x ಉಳಿತದೆ. ಮೈನಸ್ ಹೊರಗೆ ಬರೆದ್ರೆ ಇಲ್ಲಿ ಮೈನಸ್ ಇಂಟು ಮೈನಸ್ ಏನಾಗಿರ್ಬೇಕಲ್ಲಿ ಪ್ಲಸ್ ಆಗಿರ್ಬೇಕದು. ಹೌದಾ, ಇದೇನಪ್ಪ ಅಂತಂದರೆ ಪ್ಲಸ್ ಸೈನ್ ಅದು ನೋಡ್ರಿ, ಪ್ಲಸ್ ಸೈನ್. ಯಾಕಂದರೆ ಹೊರಗೆ ಮೈನಸ್ ಕಾಮನ್ ತೆಗೆದಾಗ ಪ್ಲಸ್ ಆಗಿಬಿಡ್ತದೆ. ನೋಡ್ರಿ, ಈಗ ಈ ಎರಡರದಾಗ ಏನು ಕಾಮನ್ ಅಪ್ಪ ಅಂದರೆ x + 5 x + 5 ಈ ಕಡೆ ಒಂದು ಕಾಮನ್ ಆಯಿತು. ಇಲ್ಲಿ ಹೊರಗೆ ಇದ್ದಿದ್ದು ಒಂದು x ಅದ, ಇಲ್ಲಿ -3 ಅದ. ಇದೊಂದು ಬ್ರ್ಯಾಕೆಟ್ ಎರಡು ಬರ್ಕೋಬೇಕು. ಹೌದಾ, ಈಗ x + 5 = 0. ಇದು +5 ಅದ, ಈ ಕಡೆ ತೊಗೊಂಡ್ರೆ ಇರ್ತದೆ -5 ಆಗ್ತದೆ. ಇಲ್ಲಿ -3 ಅದ, ಈ ಕಡೆ ತೊಗೊಂಡ್ರೆ +3 ಆಗುತ್ತದೆ. x = -5 x = 3 ಇವು ಶೂನ್ಯತೆಗಳಾಗಿವೆ. ಶೂನ್ಯತೆ ಏನಪ್ಪ, ಇವಕ್ಕೆ x ವ್ಯಾಲ್ಯೂ ಕಂಡುಹಿಡಿದೆ ಶೂನ್ಯತೆಗಳು. ಹೌದಾ, ಸಿಂಪಲ್ ಆಗಿ. ಈಗ ಅಭ್ಯಾಸದ ಲೆಕ್ಕಗಳು ನೋಡ್ರಿ ಯಾವ ಟೈಪ್ ಇರ್ತಾವೆ. ಅಭ್ಯಾಸದ ಲೆಕ್ಕಗಳು ನೋಡ್ರಿ ತುಂಬ ಸುಲಭ, ನಿಮ್ಮಿಂದಲೂ ಸಾಧ್ಯವಿದೆ. ಒಮ್ಮೆ ಪ್ರಯತ್ನ ಮಾಡಿರಿ, ಓಕೆನಾ. p(x) = x³ + 2x² - 5x - 6 ಅಂದರೆ ಬಹುಪದೋಕ್ತಿಯ ಮಹತ್ತಮ ಘಾತ. ಡಿಗ್ರಿ ಬರೆಯಿರಿ. ಫಿಕ್ಸಾಗಿ ಕೇಳ್ತಾರೆ ನೋಡ್ರಿ, 1 ಮಾರ್ಕ್ಸ್ನಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ. ಡಿಗ್ರಿ ಎಷ್ಟಪ್ಪ ಅಂತಂದರೆ ಹೈಯೆಸ್ಟ್ ಡಿಗ್ರಿ ನೋಡ್ಬೇಕು ನೀವು. ಮಹತ್ತಮ ಘಾತ ಅಂದರೆ ದೊಡ್ಡದು ಯಾವುದದ ಅಂತ ಅರ್ಥ. ಇದು ಬರೆದ್ರೆ 1 ಮಾರ್ಕ್ಸ್. ಹೌದಾ, ಜಾಸ್ತಿ ಈಗ ಎಕ್ಸಾಮ್ದಲ್ಲಿ ಕೇಳಿದ್ದು ಡಿಗ್ರಿ. ಹೌದಾ, ನೆಕ್ಸ್ಟ್ ನೋಡಿ, ಬಹುಪದೋಕ್ತಿ ಮಹತ್ತಮ ಘಾತ ಅಥವಾ ಡಿಗ್ರಿ ಬರೆಯಿರಿ. ಯಾವುದಪ್ಪ ಅಂತಂದರೆ 3 ಅದ ನೋಡ್ರಿ, ಡೈರೆಕ್ಟಾಗಿ ಡಿಗ್ರಿ ಬರೆದು ಬಿಡ್ರಿ. ನೆಕ್ಸ್ಟ್ ಈಗ ಇದೇ ಥರ 1 ಮಾರ್ಕ್ಸಲ್ಲಿ ಕೇಳ್ತಕ್ಕಂಥ ನೋಡ್ರಿ ಗ್ರಾಫ್. ಬಹುಪದೋಕ್ತಿ ಸೂಚಿಸುತ್ತೆ p(x) ಹೊಂದಿರೋ ಶೂನ್ಯತೆಗಳ ಸಂಖ್ಯೆ ಬರೆಯಿರಿ. ಸೆಪ್ಟೆಂಬರ್ 2020 ಒಳಗೆ ಕೇಳಿದ್ದು. ಶೂನ್ಯತೆಗಳು ಬರೆಯಿರಿ ಅಂತಂದರೆ ಇಲ್ಲಿ ಸಾರಿ ಟಚ್ ಆಗಿ ಹೋಗ್ಯದ ನೋಡ್ಬೇಕು. 1 2 3 4 ಅದಕ್ಕೆ 4 ಆನ್ಸರ್. ಹೌದಾ, ಹಿಂಗೆ ನಂಬರ್ ಕೊಟ್ಟಿಲ್ಲ. ಇಲ್ಲಿ ನಂಬರ್ ಹೋದ ಸಾರಿ ಎಕ್ಸಾಮ್ದಾಗ ಏನು ಕೊಟ್ಟರೆ ಈ ಕಡೆ ಈ ಸೈಡಿಗೆ ಇಲ್ಲಿ ನಂಬರ್ ಕೊಟ್ಟಿರಪ್ಪ ಅಂತಾರೆ. ಇಲ್ಲಿ ಯಾವ ನಂಬರ್ ಇರುತ್ತೋ ಆ ನಂಬರ್ ಬರೀಬೇಕು. ಇಲ್ಲಿ ನಂಬರ್ ಇರಲಿಲ್ಲ ಅಂತಂದ್ರೆ ಡೈರೆಕ್ಟಾಗಿ ಟಚ್ ಆಗಿದ್ದು ಕೌಂಟ್ ಮಾಡಿ ಬರೀರಿ, ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ನೆಕ್ಸ್ಟ್ ನೋಡ್ರಿ, ಬಹುಪದೋಕ್ತಿ ಇಲ್ಲಿ p(x) ಸೇಮ್ ಅದು ನೋಡ್ರಿ. ಇದನ್ನು ಶೂನ್ಯತೆಗಳ ಸಂಖ್ಯೆ ಬರೀರಿ ಜೂನ್ 2019ದಾಗ ಕೇಳ್ಯಾರ. ಇಲ್ಲಿ ಟಚ್ ಆಗಿ ಹೋಗಿ ನೋಡ್ರಿ 1 2 3 ಡೈರೆಕ್ಟಾಗಿ 3 ಬರೀಬೇಕು. ನೆಕ್ಸ್ಟ್ ನೋಡ್ರಿ, 5ನೇ ಪ್ರಶ್ನೆ ನೋಡ್ರಿ, x² - 3 ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ. ಶೂನ್ಯತೆಗಳು ಕಂಡುಹಿಡಿಬೇಕಪ್ಪ ಅಂತಂದರೆ ಇಲ್ಲಿ ನೋಡಿ x² ಅದ, ಇದು ಈ ಕಡೆ ತೊಗೊಂಡ್ರೆ -3 ಇದು +3 ಆಗ್ತದೆ. ರೂಟ್ ಇದು x² ಇದ್ದಿದ್ದು ಈ ಕಡೆ ತೊಗೊಂಡ್ರೆ ಏನಾಗ್ತದೆ, ರೂಟ್ ಆಗಿಬಿಡ್ತದೆ. ಹೌದಾ, ರೂಟ್ ಇತ್ತಪ್ಪ ಒಂದು ಪ್ಲಸ್ ಇರ್ತದೆ, ಒಂದು ಮೈನಸ್ ಇರ್ತದೆ. ಶೂನ್ಯತೆಗಳು ಡೈರೆಕ್ಟಾಗಿ ಒಂದು ಎರಡೇ ಇದ್ದು ಹೊತ್ಕೊಂಡು ಡೈರೆಕ್ಟಾಗಿ ಕಾಮನ್ ತೆಗಿಬೋದು, ಅಥವಾ ಒಂದೇ ನೋಡ್ರಿ. ಇದರ ಕಾಮನ್ ಏನು ಬರೋಲ್ಲ. ಕಾಮನ್ ಇರಲಿಲ್ಲ ಡೈರೆಕ್ಟಾಗಿ ಸರ್ಚ್ಕೋಬೇಕು. x ವ್ಯಾಲ್ಯೂ ಬೇಕಾಗಿತ್ತಪ್ಪ ಅಂದರೆ ಇದು ನೋಡ್ರಿ. ಈಗ ಮಾಡಿವಲ್ಲ 8 ಯಾಕಪ್ಪ 4 2 8, 4ರದಾಗ 2 ತೆಗೆದ್ರೆ 2, ಇಷ್ಟು ನಡಬರ್ದಕ್ಕೆ ಬರ್ಕೊಂಡು x ವ್ಯಾಲ್ಯೂ ಕಂಡುಹಿಡ್ರಿ. ಶೂನ್ಯತೆಗಳು ಇಲ್ಲಿ xದು ವ್ಯಾಲ್ಯೂ ನೋಡ್ರಿ. x = 4 - 2 ಆನ್ಸರ್ ಇಲ್ಲ ಅದಾವ. ಇವು ನೀವು ಟ್ರೈ ಮಾಡಿರಿ ಮನೆಯಲ್ಲಿ, ಓಕೆನಾ. ಸೇಮ್ ಅದೇನಿಲ್ಲ, 4 3 12, 4 3 ಕೂಡಿಸ್ಬೇಕು. 2ಕ್ಕೆ ಸೈನ್ ಮೈನಸ್ ಕೊಡ್ರಿ, -7 ಅದ. ಅವು -7 ಆತ, ನಡವರ್ಕ್ ಬರ್ಕೊಂಡು ಕಾಮನ್ ತೆಗೆದ್ರೆ 4 ಮತ್ತು 3 ಬರ್ತದೆ. ಅದೇ ರೀತಿಯಾಗಿ ಕೆ ಬೆಲೆ ಕಂಡುಹಿಡಿಯಿರಿ. ಶೂನ್ಯತೆ ಇನ್ನೊಂದು ಶೂನ್ಯತೆ 2ರಷ್ಟು ಆದಾಗ ಕೆ ಬೆಲೆಯನ್ನು ಕಂಡುಹಿಡಿಯಿರಿ. ಏಪ್ರಿಲ್ 2020 ಒಳಗೆ k = 8 ಬರ್ತದೆ ನೋಡ್ರಿ. ಯಾವ ರೀತಿ ಬರ್ತದಪ್ಪ ಅಂತಂದರೆ ಇಲ್ಲಿ ಕೆ ಶೂನ್ಯತೆಗಳು ಕಂಡುಹಿಡಿಯೋ ಫಾರ್ಮುಲಾ b² - 4ac ಬರ್ಕೊಂಡು ಇಲ್ಲಿ a ವ್ಯಾಲ್ಯೂ b ವ್ಯಾಲ್ಯೂ ಬರ್ಕೋರಿ, ಕೆ ವ್ಯಾಲ್ಯೂ ಬರ್ತದೆ. ಹೌದಾ, k = 8 ಆಯಿತಾ. ಗೆಲ್ಲುವವರಿಗಾಗಿ ಗೆಲ್ಲುವವರೆಗೆ. ಹೌದಾ, ನೆಕ್ಸ್ಟ್ ನೋಡಿ, ಬಹುಪದೋಕ್ತಿಗಳು ನೋಡ್ರಿ. ನೆಕ್ಸ್ಟ್ ಕಂಟಿನ್ಯೂ.
ನಿಗದಿಪಡಿಸಿದ ಅಂಕ 2 ಮಾರ್ಕ್ಸ್ ಅದ. ಇಲ್ಲಿ ಕಲಿಕಾಂಶ ಏನಪ್ಪ ಅಂತಂದರೆ ಬಹುಪದೋಕ್ತಿಗಳ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧ ಕಂಡುಹಿಡಿಯಿರಿ. ಬಳಸಬೇಕಾದ ಸೂತ್ರ ಇದರಲ್ಲಿ ಕೇಳ್ತಕ್ಕಂಥ ಇದು ಒಂದು ಮೇನ್ ಇಂಪಾರ್ಟೆಂಟ್ ಫಾರ್ಮುಲಾ. ಶೂನ್ಯತೆಗಳ ಮೊತ್ತ ಕಂಡುಹಿಡಿಯುವ ಸೂತ್ರ ಶೂನ್ಯತೆಗಳ ಗುಣಲಬ್ಧ. ಶೂನ್ಯತೆಗಳ ಮೊತ್ತ ಅಂದರೆ ಅಲ್ಫಾ ಪ್ಲಸ್ ಬೀಟಾ ಇಕ್ವಲ್ ಟು ಮೈನಸ್ ಬಿ ಬೈ ಎ. ಶೂನ್ಯತೆಗಳ ಗುಣಲಬ್ಧ ಅಲ್ಫಾ ಇಂಟು ಬೀಟಾ ಇಕ್ವಲ್ ಟು ಸಿ ಬೈ ಎ. ಅದಕ್ಕೊಂದು ಸ್ಟ್ಯಾಂಡರ್ಡ್ ಫಾರ್ಮ್ ಬರೀಬೇಕಾಯಿತು ಅಂದರೆ ಇಕ್ವೇಷನ್ ಬರೀಬೇಕಾಯಿತು ಅಂದರೆ ಸಮೀಕರಣ ಬರೀಬೇಕಾದ್ರೆ ಇದು ಫಾರ್ಮುಲಾ ಎಕ್ಸ್ ಸ್ಕ್ವೇರ್ ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಅಲ್ಫಾ ಇಂಟು ಬೀಟಾ. ಇಷ್ಟು ನೆನ್ಪಿಟ್ಕೋರಿ. ಇದ್ರೊಳಗೆ ಮೇನ್ ನೆನ್ಪಿಡಬೇಕಾದ ಸೂತ್ರ ಇದು. ಹೌದಾ? ನೆಕ್ಸ್ಟ್ ನೋಡ್ರಿ ಅದೇ ಥರ ಒಂದು 2 ಎಕ್ಸಾಂಪಲ್ ನೋಡ್ರಿ ಮಾದರಿ ಲೆಕ್ಕಗಳು. ಈಗ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ 12 ಈ ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧ ಕಂಡುಹಿಡಿಯಿರಿ. ಹೌದಾ? ಮೊತ್ತ ಹೆಂಗೆ ಕಂಡುಹಿಡ್ತೀವಿ, ಗುಣಲಬ್ಧ ಹೆಂಗೆ ಕಂಡುಹಿಡ್ತೀವಿ, ಪರಿಹಾರ ನೋಡ್ರಿ. ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ 12 ಬರ್ಕೊಂಡು ಇಲ್ಲಿ ಎ ಈಕ್ವಲ್ ಟು 1 ಇರ್ತದೆ, ಬಿ ವ್ಯಾಲ್ಯೂ -1, ಸಿ ಈಕ್ವಲ್ ಟು -12. ಶೂನ್ಯತೆಗಳ ಮೊತ್ತ ಕಂಡು ಅಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು ಮೈನಸ್ ಬಿ ಬೈ ಎ. ಡೈರೆಕ್ಟ್ ಫಾರ್ಮುಲಾ ಬರೀರಿ. ಬಿ ವ್ಯಾಲ್ಯೂ ಏನದ ನೋಡ್ಬೇಕು, ಇಲ್ಲಿ -1 ಅದ, ಈ ಬ್ರ್ಯಾಕೆಟ್ದಾಗ ಬರ್ಕೋಬೇಕು ಮೈನಸ್ ಇದ್ದರೆ. ಮೈನಸ್ ಯಾಕಂದ್ರೆ ಕನ್ಫ್ಯೂಸ್ ಆಗ್ತದೆ. ಮೈನಸ್ ಇಂಟು ಮೈನಸ್ ಏನಾಗಿರ್ತದೆ, ಪ್ಲಸ್ ಆಗಿರ್ತದೆ. ಶೂನ್ಯತೆ ಗುಣಲಬ್ಧ ಅಲ್ಫಾ ಇಂಟು ಬೀಟಾ ಅದ, ಸಿ ಬೈ ಎ ಅದ. ಸಿ ವ್ಯಾಲ್ಯೂ ಅಂತ -12 ಅದ, ಎ ವ್ಯಾಲ್ಯೂ 1 ಅದ. -12 ಬಾಗಿಲು ಅಂತಂದ್ರೆ 12 ಬರ್ತದೆ. ಆಯಿತಾ? ನೆಕ್ಸ್ಟ್ ನೋಡಿರಿ, ಬಹುಪದೋಕ್ತಿಯ ಶೂನ್ಯತೆ ಗುಣಲಬ್ಧ ಮತ್ತು 3 ಆದರೆ ಕೇನ ಬೆಲೆ ಕಂಡುಹಿಡಿಯಿರಿ ಅಂತ ಕೇಳ್ಯಾರ. ಆಗಸ್ಟ್ 2024. ಪರಿಹಾರ ನೋಡ್ರಿ. 2x ಸ್ಕ್ವೇರ್ ಮೈನಸ್ ಎಕ್ಸ್ ಬರ್ಕೋಬೇಕು. ಎ ವ್ಯಾಲ್ಯೂ ಬಿ ವ್ಯಾಲ್ಯೂ ಸಿ ವ್ಯಾಲ್ಯೂ ಬರ್ಕೋರಿ. ಶೂನ್ಯತೆ ಗುಣಲಬ್ಧ ಅಂದ್ರೆ ಅಲ್ಫಾ ಇಂಟು ಬೀಟಾ ಸಿ ಬೈ ಎ ಅದ. ಅಲ್ಫಾ ಇಂಟು ಬೀಟಾ ನಮ್ಗೆ ಗುಣಲಬ್ಧ ಅಂತ ಕೊಟ್ರೆ ಅದು ಗುಣಲಬ್ಧ ಜಾಗಿಗೆ 3 ಬರ್ಕೋಬೇಕು. ಸಿ ಅಂತಂದ್ರೆ ಕೆ ಅದ, ಇಲ್ಲಿ ಎ ಅಂದರೆ 2 ಅದ. ಜಸ್ಟ್ ಕ್ರಾಸ್ ಮಲ್ಟಿಪ್ಲಿಕೇಶನ್ 2 3 6 ಕೆ ವ್ಯಾಲ್ಯೂ ಕಂಡುಹಿಡಿದೆವು. ಈ ಥರ ಕಂಡುಹಿಡಿಯೋದು. ಹೌದಾ? ಈಜಿ ಇರ್ತಕ್ಕಂಥದ್ದು. ಈಗ ಶೂನ್ಯತೆಗಳ ಮೊತ್ತ 5 ಗುಣಲಬ್ಧ 3 ಇರುವ ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡಿಯಿರಿ. ಅಂದರೆ ಎಷ್ಟು ಟೈಪ್ ಅವ ಇಲ್ಲಿ ಫಸ್ಟಿಗೆ ಅದ. ಹೌದಾ? ಮಾದರಿ ಲೆಕ್ಕ ಒಳಗೆ ಏನು ತೊಗೊಂಡಿವಿ ಅಂತಂದರೆ ಫಸ್ಟಿಗೆ ಎಷ್ಟು ಟೈಪ್ ಅವ ಕ್ವಶನ್ಸ್ ಮೊದಲು ಈ ಅಧ್ಯಾಯದಲ್ಲಿ ಬರ್ತಕ್ಕಂಥ ಯಾವ ಟೈಪ್ಸ್ ಕೇಳ್ತಾರೆ ಆ ಮಾದರಿ ಲೆಕ್ಕಗಳನ್ನ ಮಾಡಿದ್ರೆ ಏನಪ್ಪ ಅಂದರೆ ಇದೇ ಟೈಪ್ ಇದರೊಳಗೆ ಬರ್ತಾವ. ಹೌದಾ? ಈ ಪ್ರಾಕ್ಟೀಸ್ ಲೆಕ್ಕ ಕೆಳಗೆ ಎಕ್ಸಾಮ್ ಪರ್ಪೋಸ್ ಆಗಿ ನಿಮಗೆ ಪ್ರಾಕ್ಟೀಸ್ ಅಲ್ಲ ಅಂತೇಳಿ ಕೊಟ್ಟಿದ್ದವು. ಹೌದಾ? ಈ 3 ಮೆಥಡ್ ನೆನ್ಪಿಟ್ಕೊಂಡ್ರೆ ಹೋದ್ರೆ ಸಾಕು ನಿಮಗೆ. ಈ 3ರಲ್ಲಿ ಯಾವುದೇ ಒಂದು ಕ್ವಶನ್ ಇದ್ದೇ ಇರ್ತದೆ. ಶೂನ್ಯತೆಗಳ ಮೊತ್ತ 5 ಮತ್ತು ಗುಣಲಬ್ಧ 3 ಇರುವ ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡಿಯಿರಿ. ಅಲ್ಫಾ ಮತ್ತು ಬೀಟಾ ಶೂನ್ಯತೆಗಳಿರುವ ವರ್ಗ ಬಹುಪದೋಕ್ತಿ. ಎಕ್ಸ್ ಸ್ಕ್ವೇರ್ ಮೈನಸ್ ನೋಡ್ರಿ, ಇದು ಬರ್ಕೋಬೇಕು. ಅಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಅಲ್ಫಾ ಇಂಟು ಬೀಟಾ ಆಗಿರುತ್ತದೆ. ಈಗ ಅಲ್ಫಾ ಪ್ಲಸ್ ಬೀಟಾ ಕೊಟ್ಟರೆ ಅಲ್ಫಾ ಇಂಟು ಬೀಟಾ, ಗುಣಲಬ್ಧ ಅಂದ್ರೆ 3, ಮೊತ್ತ ಅಂದರೆ 5 ಅಂತ ಕೊಟ್ಟರೆ ಈಕ್ವೇಷನ್ ಬರ್ಕೋಬೇಕು. ಶೂನ್ಯತೆಗಳ ಮೊತ್ತ ಶೂನ್ಯತೆಗಳ ಗುಣಲಬ್ಧ ಜಸ್ಟ್ ಏನಪ್ಪ ಅಂದರೆ 5 ಇದು 3 ತುಂಬಿಡ್ಬೇಕು. ಇದ್ರ ಜಾಗಿ ಪ್ಲೇಸಿಗೆ ಅಷ್ಟೇ ತುಂಬೋದು, ಇಲ್ಲಿ ಏನಿಲ್ಲ. ಎಕ್ಸ್ ಹಂಗೆ ಇಡಬೇಕು. 5 ಇದು 3 ಮುಗೀತು. ಇದಿಷ್ಟೇ. ಹೌದಾ? ಈಕ್ವೇಷನ್ ರೆಡಿ ಮಾಡ್ತಕ್ಕಂಥದ್ದು ಇದು ಸಮೀಕರಣ. ಇದು ಸಮೀಕರಣ ಯಾವ ರೀತಿ ರೆಡಿ ಮಾಡಬೇಕು ಅವರೇ ಕೊಟ್ಟಿರೋ ಗುಣಲಬ್ಧ ಮೊತ್ತ ಕೊಟ್ಟಿರಪ್ಪ ಅಂದರೆ ಈಕ್ವೇಷನ್ ಬರೋದು ಈಜಿ ಅದ. ತುಂಬ ಸುಲಭ. ನಿಮ್ಮಿಂದಲೂ ಸಾಧ್ಯವಿದೆ ಅನ್ಕೋರಿ. ಹೌದಾ? ಒಮ್ಮೆ ಪ್ರಯತ್ನ ಮಾಡಿರಿ. ನಮ್ಮಿಂದಲೇ ಸಾಧ್ಯ ಅದ, ಬೇರೆಯವ್ರಿಗೆ ಸಾಧ್ಯ ಅದಪ್ಪ ಅಂದ್ರೆ ನಮ್ಮಿಂದಲೇ ಯಾಕೆ ಸಾಧ್ಯ ಇಲ್ಲ ಅನ್ಕೋರಿ. ಎಲ್ಲನೂ ಬರ್ತದೆ. ಫಸ್ಟ್ ಕೈಲಾಗಲ್ಲ ಯಾವುದೂ ಇಲ್ಲ. ಹೌದಾ? ಮನಸ್ಸು ಮಾಡ್ರೆ ಪ್ರತಿಯೊಂದೂ ಬರ್ತದ ಅಂತ ಅರ್ಥ. ಬರಲಾರ್ದು ಯಾವುದೂ ಇಲ್ಲ. ಹೌದಾ? ಎಕ್ಸ್ ಸ್ಕ್ವೇರ್ ಮೈನಸ್ 7x ಪ್ಲಸ್ 10 ಈ ಬಹುಪದ ಶೂನ್ಯತೆ ಮೊತ್ತ ಮತ್ತು ಗುಣಲಬ್ಧ ಕಂಡುಹಿಡಿಯಿರಿ. ಅದರ ಆನ್ಸರ್ ಇಲ್ಲಿ ಕೊಟ್ಟಿರ್ತದೆ. ಹೌದಾ? ನೋಡ್ಕೊರಿ. ಇಲ್ಲೆಲ್ಲ ಆನ್ಸರ್ಸವ ನಿಮ್ಮ ಪ್ರಾಕ್ಟೀಸ್ಗೋಸ್ಕರ. ಹೌದಾ? ಕೇಳಿ. ಇಂಪಾರ್ಟೆಂಟ್ ಕ್ವಶನ್ ಯಾವುದು ಕೇಳಿದ್ದು ಏಪ್ರಿಲ್ 2024ದಾಗ ಕೇಳ್ಯಾರ ನೋಡ್ರಿ. ಬಹುಪದೋಕ್ತಿ ಶೂನ್ಯತೆಗಳ ಮೊತ್ತ ಗುಣಲಬ್ಧ ಕೊಟ್ಟರೆ ಈ ಥರ ಈಕ್ವೇಷನ್ ಜಸ್ಟಾಗಿ ಈಕ್ವೇಷನ್ ಬರೆಯೋದದ. ಹೌದಾ? ಗೆಲ್ಲುವವರಿಗಾಗಿ ಗೆಲ್ಲುವವರೆಗೆ. ಹೌದಾ? ಇಷ್ಟು ಪರ್ಫೆಕ್ಟ್ ಮಾಡ್ಕೋರಿ. ನೆಕ್ಸ್ಟ್ ನೋಡ್ರಿ. ಇಷ್ಟಾಗಿತ್ತು ಇವತ್ತಿನ ವಿಡಿಯೋದಲ್ಲಿ. ಒಪ್ಪ ಅಂದರೆ ಬಹುಪದೋಕ್ತಿ ಕಂಪ್ಲೀಟಾಗಿ ಎಕ್ಸಾಮ್ದಲ್ಲಿ ಕೇಳ್ತಕ್ಕಂಥ ಕ್ವಶನ್ ಅಷ್ಟೇ. ಹೌದಾ? ಗುಣಲಬ್ಧ ಮೊತ್ತ ಇಷ್ಟು ನೆನ್ಪಿಟ್ಕೋರಿ. ಫಾರ್ಮುಲಾ ಇಷ್ಟು ನೆನ್ಪಿಟ್ಕೊಂಡು ಹೋದರೆ ಡಿಗ್ರಿ ಯಾವ ರೀತಿ ಬರೀಬೇಕು ಗ್ರಾಫ್ ಕೊಟ್ಟಿರ್ತಾರೆ, ಅದೊಂದು ಯಾವ ರೀತಿಯಾಗಿ ನೀವು ಟಚ್ ಆಗಿದೆ ಅದೊಂದು ನೆನ್ಪಿಟ್ಕೊಂಡು ಹೋದರೆ ಈಸಿಯಾಗಿ ನೀವು ಸಾಲ್ವ್ ಮಾಡ್ಬೋದು. ಭಾಳ ಈಸಿ ಇರ್ತಕ್ಕಂಥದ್ದು ಬಹುಪದೋಕ್ತಿಗಳು. ಹೌದಾ? ಎಲ್ಲರೂ ಮಾಡ್ಬೋದು. ಹೌದಾ? ಈಗ ಮುಂದಿನ ವಿಡಿಯೋದಲ್ಲಪ್ಪ ಅಂತಂದರೆ ಅಧ್ಯಾಯ ನೋಡ್ರಿ 3 2 ಕ್ಷರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳ ಬಗ್ಗೆ ನೋಡ್ರಿ. ಅದರ ಅನುಪಾತಗಳನ್ನ ಯಾವ ರೀತಿ ಹೋಲಿಕೆ ಮಾಡಬೇಕು, ಇದ್ರೊಳಲ್ಲಿ ನೆನ್ಪಿಡ್ತಕ್ಕಂಥದ್ದು ಏನು ಇಂಪಾರ್ಟೆಂಟ್ ಅದ ಭಾಳ ಅಂದರೆ ಮೇನ್ ಆಗಿ ಚಾಪ್ಟರ್ದಾಗ ನಾವು ಎಷ್ಟು ಟೈಪ್ ಕ್ವಶನ್ಸ್ ಬರ್ತಾವೆ ಆ ಚಾಪ್ಟರ್ದಲ್ಲಿ ಇರ್ತಕ್ಕಂಥ ಟೈಪ್ಸ್ಗಳನ್ನ ಕ್ವಶನ್ಗಳನ್ನ ನೆನ್ಪಿಟ್ಕೋಬೇಕು. ಫಾರ್ಮುಲಾ ಎಷ್ಟು ಅದನ್ನು ನೆನ್ಪಿಟ್ಕೊಂಡು ಹೋದರೆ ಈಸಿಯಾಗಿ ಮ್ಯಾಥಮೆಟಿಕ್ಸ್ ಸಾಲ್ವ್ ಮಾಡಬಹುದು. 80ಕ್ಕೆ 80ಕ್ಕೆ ತೊಗೊಂಬೋದು. ಭಾಳ ಈಸಿ ಇದ್ದಾರೆ ಮ್ಯಾಥಮೆಟಿಕ್ಸ್ನಾಗ. ಹೌದಾ? ಅದಕ್ಕೋಸ್ಕರ ಏನು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ, ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಸದಾ ನೋಟಿಫೈ ಆಗಿರಬೇಕಂತಂದರೆ ಬೆಲ್ ಐಕನ್ ಒತ್ತುವುದರ ಮುಖಾಂತರ ನೋಟಿಫೈ ಆಗಿರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.